ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ಈವ್ನಿಂಗ್ ಆಗಿದೆ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮನೇಲಿ ಬ್ರೆಡ್ ಬನ್ ಇತ್ತು. ಸೊ ಬ್ರೆಡ್ ಬನ್ನಿಂದ ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ. ಸೊ ನೋಡ್ತೀರಲ್ಲ, ಇದನ್ನು ಮಧ್ಯದಲ್ಲಿ ಈ ಥರ ಸ್ವಲ್ಪ ಕಟ್ ಮಾಡ್ಕೋಬೇಕು. ಸೊ ಇದಕ್ಕೆ ಲೈಟಾಗಿ ಚಿಲ್ಲಿ ಫ್ಲೇವರ್ ಕೊಟ್ಟು ಮಾಡ್ಕೊಂಡು ತಿನ್ನೋಣ. ಇದಕ್ಕೆ ಬೇಕಾಗಿರೋದು ಒಂದು ಸ್ಲೈಸ್ ಥರ ಹೆಚ್ಚಿರೋ ಈರುಳ್ಳಿ, ಹಾಗೆ ಸ್ಲೈಸ್ ಥರ ಕಟ್ ಮಾಡಿರುವಂತಹ ಟೊಮ್ಯಾಟೊ, ಹಾಗೆ ಕಟ್ ಮಾಡಿರೋ ಈರುಳ್ಳಿ, ಸ್ವಲ್ಪ ಚಿಲ್ಲಿ, ಹಾಗೆ ಕಟ್ ಮಾಡಿರೋ ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು. ಒಂದು ಪ್ಯಾನ್ ಇಟ್ಟು ಚೂರು ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಚೂರು ಸಾಸಿವೆ ಕಾಳು, ಒಂದು 4 ಕಾಳು, ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಚಿಲ್ಲಿ ಹಾಕೋಣ. ಯಾರಿಗಾದ್ರೂ ಚೀಸ್ ಫೇವ್ರೇಟ್ ಇದ್ದರೆ ಇಲ್ಲ ತುಪ್ಪ ಫೇವ್ರೇಟ್ ಇದ್ದರೆ ಬೇಕಿದ್ದರೆ ಹಾಕ್ಕೋಬೋದು. ಸೊ ಇದು ಸ್ವಲ್ಪ ಎಣ್ಣೆಲಿ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಒಂದು ಕಂಪ್ಲೀಟಾಗಿ ಹೆಚ್ಚಿರೋ ದೊಡ್ಡದೊಂದು ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಬ್ರೌನ್ ಆಗಬೇಕಿದು. ಸೊ ಈ ಥರ ಚೆನ್ನಾಗಿ ತಿರ್ಸ್ಕೊಳ್ಳೋಣ. ನೋಡಿ, ಸಾಕು ಇಷ್ಟೇ, ಫುಲ್ಲು ಬೇಯಬಾರ್ದು. ಈ ಥರ ಇಷ್ಟು ಸ್ವಲ್ಪ ಬೆಂದರೆ ಸಾಕು. ಈಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡೋಣ. ತುಂಬ ಈಸಿ, ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಮಾರ್ನಿಂಗು ಬೇಕಿದ್ರೆ ನೀವು ಯಾರು ಒಬ್ಬರೇ ಇದ್ದೀರಾ ಮನೇಲಿ ಅಂತ ಅಂದರೆ ಏನಾದರೂ ಈ ಥರ ಬ್ರೆಡ್ ಬನ್ ನೀವು ಇಟ್ಕೊಂಡಿದ್ರೆ ತಟ್ಟಂತ ಮಾಡ್ಕೊಂಡು ತಿನ್ಕೋಬೋದು. ಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಈಗ ಸ್ವಲ್ಪ ಬಾಡಿಸ್ಕೊಂಡಿದ್ದಕ್ಕೆ ಒಂಚೂರು ಬೆಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇಲ್ಲಿ ಕಟ್ ಮಾಡಿರೋದು ಹಾಕಿಲ್ಲ, ಪೇಸ್ಟ್ ಹಾಕಿದ್ದೀನಿ. ಹಾಗೆ ಸೋಯಾ ಸಾಸ್ ಹಾಕ್ಕೋಬೇಕು. ಸೋಯಾ ಸಾಸ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ತಿರುಗಿಸ್ಕೊಳ್ಳೋಣ. ಈಗ ಇದಕ್ಕೆ ಈ ಥರ ಸ್ವಲ್ಪ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ಧನಿಯಾ ಪೌಡರ್, ಕೊತ್ತಂಬರಿ ಪುಡಿ, ಧನಿಯಾ ಪೌಡರು, ಹಾಗೆ ಸ್ವಲ್ಪ ಉಪ್ಪು ಹಾಕಬೇಕು, ಸಾಲ್ಟ್. ಸೋಯಾ ಸಾಸಲ್ಲಿ ಸ್ವಲ್ಪ ಸಾಲ್ಟ್ ಇರುತ್ತೆ, ಅದ್ರದ್ದು ಅಂಶ ಇರೋದನ್ನು ನೋಡ್ಕೊಂಡು ಹಾಕಬೇಕಾಗುತ್ತೆ ಇಲ್ಲಿ ಉಪ್ಪನ್ನ. ಹಾಗೆ ಸ್ವಲ್ಪ ಚಿಲ್ಲಿ ಹಾಕ್ತೀನಿ ನಾನಿಲ್ಲಿ, ಚಿಲ್ಲಿ ಪೌಡರ್. ಹಸಿಮೆಣಸು ತುಂಬ ಖಾರ ಇತ್ತು, ಹಾಗಾಗಿ ನಾನಿಲ್ಲಿ 3 ತೊಗೊಂಡಿದ್ದೆ. ಹಾಗಾಗಿ ಚಿಲ್ಲಿ ಪೌಡರ್ ಸ್ವಲ್ಪನೇ ಸಾಕು. ಸೊ ಈಗ ನೋಡಿದ್ರಲ್ಲ, ಅದು ಆಗಿದೆ. ಈಗ ಅದನ್ನು ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದೊಂದು ಸ್ಪೂನು ಹಾಕ್ಬಿಟ್ಟು ಇದು ಮಾಡೋಣ. ನೀವು ಬೇಕಿದ್ರೆ ಚೀಸ್ ಇದ್ದರೆ ನೀವು ಬೇಕಿದ್ರೆ ಹಾಕ್ಕೋಬೋದು. ಕೆಲವರಿಗೆ ಇದು ಕೋಸೆಲ್ಲ ಇಷ್ಟ ಆಗುತ್ತೆ, ಕೋಸ್ದು ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಕೋತಾರೆ. ನಿಮಗೆ ಏನಾದರೂ ಇತ್ತು ಮನೇಲಿ ಅಂದರೆ ಹಾಕ್ಕೊಳ್ಳಿ. ಏನೂ ಇಲ್ಲ ಅಂದರೆ ದಿಢೀರಾಗಿ ಈ ಥರ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಇದನ್ನು ಬೇಕಿದ್ರೆ ನೀವು ಸ್ವಲ್ಪ ತವಾದ ಮೇಲೆ ಹಾಗೇನೂ ಬಿಸಿ ಮಾಡ್ಕೋಬೋದು. ನಾನೀಗ ಬಿಸಿ ಮಾಡ್ಕೋತಾ ಇಲ್ಲ, ಬ್ರೆಡ್ನ ಹಾಗೇ ಇಟ್ಕೋತಾ ಇದ್ದೀನಿ. ಅದ್ರ ಮೇಲೆ ಅದು ಹಚ್ಚಿದ ಮೇಲೆ ಒಂದು ಸ್ಲೈಸ್ ಆನಿಯನ್ ಮತ್ತು ಟೊಮೊಟೊ ಇಡ್ತಾ ಇದ್ದೀನಿ. ಸೊ ಅದು ಕವರ್ ಮಾಡೋಣ. ಅದೇ ಥರ ಈ ಪೀಸ್ಗೂ ಮಾಡ್ಕೋತೀನಿ. ನೋಡಿದ್ರಲ್ಲ, ಇದ್ರ ಮೇಲ್ಗಡೆ ನೀವು ಚೀಸ್ ಬೇಕಿದ್ರೆ ಇತ್ತು ಅಂದರೆ ಹಾಕ್ಕೊಳ್ಳಿ ತಿನ್ನಬೇಕಾದ್ರೆ. ಇಲ್ಲಾಂದರೆ ಟೊಮೊಟೊ ಸಾಸ್ ಕೆಚಪ್ ಇದ್ದರೆ ಅದನ್ನು ಬೇಕಾದರೆ ಹಾಕ್ಕೊಂಡು ತಿನ್ಬೋದು. ಸೊ ನೋಡ್ತಿದ್ರಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿಯಾಗಿ ಬೇಗ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಇದೇ ಥರ ಬೇರೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್.